ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಟೈಲರಿಂಗ್ ಕ್ಲಾಸ್ನಲ್ಲಿ ಫಸ್ಟ್ ನೀವು ಏನು ತಿಳ್ಕೋಬೇಕು ಅಂತ ಅಂದರೆ, ಯಾವೆಲ್ಲ ಕಾರಣಕ್ಕೆ ಭುಜ ಜಾರುತ್ತೆ. ನೀವು ಎಷ್ಟೇ ಕರೆಕ್ಟಾಗಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರೂ ಕೂಡ ಒಬ್ಬೊಬ್ಬರಿಗೆ ಭುಜ ಜಾರುತ್ತೆ. ಹಾಗೆಯೇ ಏನೆಲ್ಲ ಕಾರಣಕ್ಕೆ ಭುಜ ಜಾರುತ್ತೆ, ಹಾಗೆಯೇ ರಿಂಕಲ್ಸ್ ಕೂಡ ಬರುತ್ತೆ. ನೋಡಿ, ಇಲ್ಲಿ ವೇರ್ ಮಾಡಿದಾಗ ಇಲ್ಲೂ ಕೂಡ ರಿಂಕಲ್ಸ್ ಬರುತ್ತೆ. ಹಾಗೆಯೇ ಬೆನ್ನಿನ ಹಿಂದ್ಗಡೆ ಇಲ್ಲಿ ಕಂಕ್ಳ ಹತ್ರ ಕೂಡ ಈ ರೀತಿ ಬಟ್ಟೆಗೆ ಎತ್ಕೊಳ್ಳುತ್ತೆ, ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಳ್ಳುತ್ತೆ. ಅದು ಏನಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ಕಾರಣನ ತಿಳ್ಕೊಳ್ಳಿ. ಅದಾದ ನಂತರ ನೀವು ಕಟಿಂಗ್ ಕ್ಲಾಸ್ನ ನೀವು ಕಲ್ತ್ಕೋತು ಅಂತಂದರೆ ನಿಮಗೆ ಈಸಿ ಆಗುತ್ತೆ. ಸೊ ಇದೆಲ್ಲ ತಪ್ಪನ್ನ ಮಾಡಬಾರ್ದು ಅನ್ನೋದು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾನು ಇವತ್ತಿನ ಕ್ಲಾಸಲ್ಲಿ ಯಾವೆಲ್ಲ ಕಾರಣದಿಂದ ನಿಮಗೆ ಶೋಲ್ಡರ್ ಡ್ರಾಪ್ ಆಗಿ ರಿಂಕಲ್ಸ್ ಬರುತ್ತೆ ಅಂತ ಅನ್ನೋದನ್ನು ಪಾಯಿಂಟ್ ಟು ಪಾಯಿಂಟ್ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇ ಪಾಯಿಂಟ್ ಬಂದು ನಿಮಗೆ ಏನಕ್ಕೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತಂದರೆ, ಬಿಗಿನರ್ಸ್ ಏನು ಮಾಡ್ತೀರಾ ಅಂತಂದರೆ, ಸ್ಟಿಚಿಂಗ್ ಮಾಡುವಾಗ ಹೀಗೆ ಕಟ್ ಮಾಡ್ಕೊಂಡಿರ್ತೀವಿ ಅಲ್ವಾ. ಈ ಸ್ಟಿಚಿಂಗ್ ಮಾಡುವಾಗ ಈ ಕಟ್ ಮಾಡ್ಕೊಂಡಿರೋದನ್ನು ಏನು ಮಾಡ್ತಾರೆ, ಇದನ್ನು ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಂಡು ಹೋಗೋದು. ಸೊ ಕಟ್ ಮಾಡುವಾಗ ಹೀಗಿರುತ್ತೆ ನೋಡಿ. ನಾವು 2.25 ಇಂಚ್ ನೆಕ್ ಬಿಡ್ತು ಅಂತಂದರೆ 4.25 ಇಂಚ್ ಬರುತ್ತೆ. ಸೊ ಈ 4.25 ಇಂಚು ನೆಕ್ ಬಿಡ್ತಿಂದ ಆಚೆ ತಗೊಳ್ಳೋದು ಈ ರೀತಿ ಹೇಗೆ ಬರುತ್ತೆ ಹಾಗೆ ಈ ರೀತಿ ಅಗಲ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನೆಕ್ ಬಿಡ್ತು ಮತ್ತು ಏನಕ್ಕೆ ಅಳತೆಗೆ ತಗೋಬೇಕು ಅಲ್ವಾ. ಸೊ ನೀವು ಈ ರೀತಿ ಎಲ್ಲ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀರಾ ಅಂತಂದರೆ ಏನಕ್ಕೆ ಅಗಲ ತಗೋಬೇಕು ನಾವು. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ, ನಾವು ಎಷ್ಟು ನೆಕ್ ಬಿಡ್ತಿಗೆ ತಗೊಂಡಿರ್ತೀವಿ ಅಷ್ಟಕ್ಕೇ ಈ ರೀತಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆವಾಗ ನಿಮಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ಸೊ ಮೊದಲನೇ ರೀಸನ್ ಬಂದು ಅದು. ನೆಕ್ಸ್ಟ್ ರೀಸನ್ ಬಂದು, ಮೇನ್ ರೀಸನ್ ಬಂದು, ನೀವು ಕಂಕ್ಳ ಹತ್ರ ಕರೆಕ್ಟಾಗಿ ಕಟ್ ಮಾಡಲಿಲ್ಲ ಅಂತಂದರೆ, ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ ಏನಂತಂದರೆ, ಅವ್ರದ್ದು ಹಾರ್ಮೋಲು ಕರೆಕ್ಟಾಗಿ ಹೋಗಿ ಅವರ ಕಂಕ್ಳ ಹತ್ರ ಕೂರಬೇಕು. ಅದು ಕೂರಲಿಲ್ಲ, ಸ್ವಲ್ಪ ಮುಂಭಾಗಕ್ಕೆ ಬಂದಿರುತ್ತೆ, ಇಲ್ಲ ಅಂತಂದರೆ ಜಾಸ್ತಿ ಕಟ್ ಮಾಡಿಬಿಟ್ಟು ಈ ರೀತಿ ಹೊಂಟೋಗಿರುತ್ತೆ. ಆ ಥರ ಏನಾಗುತ್ತೆ, ಆಟೋಮೆಟಿಕಲಿ ನಿಮಗೆ ರಿಂಕಲ್ಸ್ ಬರುತ್ತೆ. ಬೆಟರ್ ಅಂತಂದರೆ, ನೀವು ಫಸ್ಟ್ ಟೈಮ್ ಏನಾದರೂ ಸ್ಟಿಚಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ, ಸೊ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಬಾಡಿ ಮೆಜರ್ಮೆಂಟ್ ತಗೊಳ್ಳೋದು. ಇಲ್ಲಾಂತಂದರೆ ಇವತ್ತೇ ಕೂಡ ಅಪ್ಲೋಡ್ ಮಾಡ್ತೀನಿ ಟೈಮ್ ಸಿಕ್ಕಿದ್ರೆ. ಬೆಟರ್ ಅಂತಂದರೆ ನೀವು ಕಂಕ್ಳ ಹತ್ರ ಮಾತ್ರ ಅದೊಂದು ಅಳತೆನ ಮಾತ್ರ ತಗೊಂಡ್ಬಿಡಿ. ಯಾರಾದರೂ ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ ಅಂತಂದರೆ ಕಂಕ್ಳ ಹತ್ರ ಒಂದು ಅಳತೆನ ತಗೊಂಡ್ಬಿಡಿ. ಆವಾಗ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ, ಅವ್ರಿಗೆ ಪರ್ಫೆಕ್ಟಾಗಿ ಆಗುತ್ತೆ. ಸೊ ಅದೊಂದು ರೀಸನ್ ಬಂದು ಅದು. ನಾನು ಕಟಿಂಗ್ ವೀಡಿಯೋಗಳಲ್ಲೂ ಹೇಳ್ಕೊಡ್ತೀನಿ ಹೇಗೆ ಕಟ್ ಮಾಡೋದು ಅಂತ ಅಂದ್ಬಿಟ್ಟು. ಫಸ್ಟ್ ಇದನ್ನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಬಿಗಿನರ್ಸ್ಗೆ. ಅದಾದ ನಂತರ ರಿಂಕಲ್ಸ್ ಏನಕ್ಕೆ ಬರುತ್ತೆ ಅದನ್ನೆಲ್ಲ ಕಟಿಂಗ್ ವೀಡಿಯೋಗಳಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇದಿಷ್ಟು ಬಂದು ಕಂಕ್ಳಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಅಳತೆ ಬ್ಲೌಸಲ್ಲಿ ಏನಾದರೂ ಅವ್ರದ್ದು ಕರೆಕ್ಟ್ ಇತ್ತು ಅಂತಂದರೆ ಅಳತೆ ಬ್ಲೌಸಲ್ಲೇ ತಗೊಳ್ಳಿ. ಇಲ್ಲ ಅಂತಂದರೆ ಅಳತೆ ಬ್ಲೌಸಲ್ಲಿ ಏನಾದರೂ ಕರೆಕ್ಟ್ ಇಲ್ಲ ಅಂತಂದರೆ ಬಾಡಿ ಮೆಜರ್ಮೆಂಟ್ ತೊಗೊಂಡ್ಬಿಡಿ. ಸೊ ಎಲ್ಲನೂ ತಗೋಬೇಕು ಅಂತ ಏನಿಲ್ಲ. ಎದೆ ಸುತ್ತಳತೆ ಒಂದು ತಗೊಳ್ಳಿ, ಕಂಕ್ಳು ಒಂದು ತಗೊಳ್ಳಿ. ಆವಾಗ ನಿಮ್ಗೆ ಏನಾಗುತ್ತೆ, ಎದೆ ಸುತ್ತಳತೆ ಪ್ರಕಾರ ನಿಮಗೆ ಹಾರ್ಮೋಲ್ ಎಷ್ಟು ಇಡಬೇಕು ಅಷ್ಟಕ್ಕೆ ಇಟ್ಕೊಳ್ತು ಅಂತಂದರೆ ನಿಮಗೆ ಪರ್ಫೆಕ್ಟಾಗಿ ಅಳತೆ ಅನ್ನೋದು ಸರಿಯಾಗುತ್ತೆ. ಆಗ ಯಾವುದೇ ರೀತಿ ಇದಾಗೋದಿಲ್ಲ. ಇದಾದ ನಂತರ ಇನ್ನೊಂದು ಮೇನ್ ರೀಸನ್ ಏನು ಬಂದು ಅಂತಂದರೆ, ನೆಕ್ ವಿಡ್ತ್ನ ಜಾಸ್ತಿ ತೊಗೊಂಡ್ಬಿಡೋದು. ಸೊ ಡೀಪ್ ಏನಾದರೂ ನೋಡಿ ಈ ರೀತಿ 10 ಇಂಚು 11 ಇಂಚು ಆ ರೀತಿ ಡೀಪ್ ಇತ್ತು ಅಂತಂದರೂ ಕೂಡ ನೆಕ್ ವಿಡ್ತಲ್ಲಿ 2.25 2.25 ಇಂಚು. ಸೊ 40 ಸೈಜ್ ಅಲ್ವಾ, ಏನಾಗಲ್ಲ ಅಂತ ಅಂದ್ಬಿಟ್ಟು ಜಾಸ್ತಿ ನೆಕ್ ವಿಡ್ತ್ ತೊಗೊಂಡ್ಬಿಡೋದು. ನೀವು 40 ಸೈಜ್ ಆಗಲಿ 42 ಸೈಜ್ ಆಗಲಿ ನೆಕ್ ವಿಡ್ತ್ನ ಯಾವತ್ತಿದ್ರೂ ಡೀಪ್ ಮೇಲೇ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಡೀಪ್ ಜಾಸ್ತಿ ಆದಷ್ಟು ಇಲ್ಲಿ ಬ್ರಾಡ್ ಇರುತ್ತೆ ಅಲ್ವಾ. ಆಲ್ರೆಡಿ ಅದು ಬ್ರಾಡ್ ಇರೋದ್ರಿಂದ ನೀವು ಮೇಲ್ಗಡೆ ಬ್ರಾಡ್ ತಗೋತು ಅಂತಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗದೆ ಆಗಿರುತ್ತೆ. ಅದಕ್ಕೇನು ಮಾಡಿ ಅಂತಂದರೆ, ಇಲ್ಲಿ ಡೀಪ್ ಜಾಸ್ತಿ ಆದಷ್ಟು 9 ಇಂಚುವರೆಗೂ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲ. ನೀವು 2.25 ಇಂಚ್ ತೊಗೊಂಡ್ರೂ ನಡೆಯುತ್ತೆ. 9 ಇಂಚಿನ ಮೇಲ್ಗಡೆ 10 11 12 ಆ ರೀತಿ ಡೀಪ್ ಜಾಸ್ತಿ ಇತ್ತು ಅಂತಂದರೆ, ಇವಾಗೆಲ್ಲ ಆಲ್ಮೋಸ್ಟ್ ಆಲ್ ಡೀಪ್ ಜಾಸ್ತಿ ವೇರ್ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಡೀಪ್ ಜಾಸ್ತಿ ಇತ್ತು ಅಂತಂದರೆ ನೀವು ಅಲ್ಲಿ ಮೇಲ್ಗಡೆ ಮೈನಸ್ ಮಾಡಲೇಬೇಕು. 2.25 ಅಥವಾ 2 ಇಂಚ್ ಇಟ್ಟರು ಕೂಡ ಚೆಸ್ಟ್ ಟೈಟ್ ಆಗಲ್ವಾ ಅಂತ ಕೇಳ್ತೀರಾ. ಸೊ ಯಾವುದೇ ಕಾರಣಕ್ಕೂ ಚೆಸ್ಟ್ ಟೈಟ್ ಆಗೋದಿಲ್ಲ. ಯಾಕಂತಂದರೆ 2.25 ಇಂಚ್ ಬಂದು ನಮಗೆ ಭುಜ ಬಂದು 3 ಇಂಚ್ ಬಂದಿರುತ್ತೆ. ಸೊ ಭುಜ ಚಿಕ್ಕದು ಕೂಡ ಇಟ್ಟರು ಕೂಡ ಏನಾಗುತ್ತೆ ಅಂತಂದರೆ ಬ್ರಾಡ್ ಇರುತ್ತೆ ಅಲ್ವಾ, ಹಿಂದ್ಗಡೆ ಡೀಪ್ ಜಾಸ್ತಿ ಇರುತ್ತೆ, ಹಾಗೆಯೇ ಬ್ರಾಡ್ ಇರುತ್ತೆ. ಹಂಗಾಗಿ ಏನಾಗುತ್ತೆ ಅಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಚೆಸ್ಟು ಟೈಟ್ ಆಗೋದಿಲ್ಲ. ಸೊ ಇನ್ನೂ ಒಂದು ನಾನು ನೆಕ್ಸ್ಟು ಬ್ಲೌಸ್ ಕಟ್ಟಿಂಗಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಚೆಸ್ಟ್ ಜಾಸ್ತಿ ಇದ್ದು ನಿಮಗೆ ಕೈ ಕಾಲೇನಾದರೂ ಸಣ್ಣ ಇದ್ದು ಚೆಸ್ಟ್ ಜಾಸ್ತಿ ಇದೆ ಅಂತಂದರೆ ಹೇಗೆ ಕಟ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಇದಿಷ್ಟು ಆದಮೇಲೆ ಬ್ಯಾಕಲ್ಲಿ ರಿಂಕಲ್ಸ್ ಏನಕ್ಕೆ ಬರುತ್ತೆ ಅಂತಂದ್ಬಿಟ್ಟು ಹೇಳ್ಕೊಡ್ತೀನಿ ನೋಡಿ.
ನೋಡಿ ಈ ರೀತಿ ಇಟ್ಟಾಗ ನಮಗೆ ಬ್ಯಾಂಕಲ್ಲಿ ಏನು ಕ್ರಿಂಕಲ್ಸ್ ಬರುತ್ತೆ ಅಂತಂದರೆ ಇಲ್ಲಿ ನೀವು ನೆಕ್ ವಿಡ್ತ್ನ ತಗೊಂಡಿರ್ತೀರ. ಸೊ 2 ಇಂಚು 2.5 ಇಂಚು ಅವ್ರದ್ದು ಬಾಡಿ ಮೆಜರ್ಮೆಂಟ್ ಪ್ರಕಾರ ನೆಕ್ ವಿಡ್ತ್ನ ತಗೊಂಡಿರ್ತೀರ. ಅಲ್ಲೇನು ಮಾಡ್ತೀರಾ ಅಂತಂದರೆ ಭುಜನ ಜಾಸ್ತಿ ಮಾಡಿಬಿಡೋದು. ಇದು ಅಳತೆನ ಜಾಸ್ತಿ ಕಟ್ ಮಾಡಿಬಿಟ್ರೆ ಏನಾಗುತ್ತೆ, ಅದು ಬಂದು ಇಲ್ಲಿಗೆ ಬರುತ್ತೆ. ನೋಡಿ ಭುಜನ ಜಾಸ್ತಿ ತಗೋತೀರಲ್ವಾ, ಅಲ್ಲಿಂದ ಅರ್ಧ ಇಂಚು ಇಲ್ಲಿ ಭುಜನ ಜಾಸ್ತಿ ತಗೊಂಡ್ರೆ ಏನಾಗುತ್ತೆ, ನಿಮಗೆ ಇಲ್ಲಿ ಬರುತ್ತೆ. ಇವಾಗ ಶೇಪ್ ಅನ್ನೋದು ಇಲ್ಲಿಗೆ ಬಂದು ಇಲ್ಲಿಗೆ ಬರುತ್ತೆ. ಆವಾಗ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಉಳ್ಕೊಳ್ಳುತ್ತೆ ಇಲ್ಲಿ. ಅವಾಗ ಏನಾಗುತ್ತೆ, ಎಕ್ಸ್ಟ್ರಾ ಬಟ್ಟೆ ಇರೋದು ಕಂಪಲ್ಸರಿಯಾಗಿ ನಿಮಗೆ ರಿಂಕಲ್ಸ್ ಅನ್ನೋದು ಬಂದೇ ಬರುತ್ತೆ. ಎಕ್ಸ್ಟ್ರಾ ಬಟ್ಟೆ ಎಲ್ಲೋ ಕೂರುತ್ತೆ ಅಲ್ವಾ, ಆವಾಗ ಅದು ರಿಂಕಲ್ಸ್ ಅನ್ನೋದು ಪಕ್ಕ ಬಂದೇ ಬರುತ್ತೆ. ಸೊ ಏನು ಮಾಡಬೇಕು ಅಂತಂದರೆ, ನಿಮ್ಗೇನಾದರೂ ನೀವು ಎಲ್ಲ ಕರೆಕ್ಟ್ ಇದ್ದು ಬ್ಲೌಸ್ ಎಲ್ಲ ಕರೆಕ್ಟಾಗಿದೆ, ಬಟ್ ಇಲ್ಲಿ ಮಾತ್ರ ರಿಂಕಲ್ಸ್ ಬರ್ತಾಯಿದೆ, ಬ್ಯಾಕ್ ಸೈಡಲ್ಲಿ ಫ್ರಂಟಲ್ಲಿ ರಿಂಕಲ್ಸ್ ಬರ್ತಾಯಿದೆ ಅಂತಂದರೆ ಒಂದು ಸ್ವಲ್ಪ ನೀವು ಇಲ್ಲಿ ಕಟ್ ಮಾಡುವಾಗ ಸ್ವಲ್ಪ ಕೆಳಗಡೆ ಕಟ್ ಮಾಡ್ಕೊಳ್ಳಿ. ಇವಾಗ ಈ ರೀತಿ ಸ್ಟ್ರೈಟ್ ಕಟ್ ಮಾಡ್ತೀರಲ್ವ, ಸ್ಟ್ರೈಟ್ ಕಟ್ ಮಾಡಿಬಿಟ್ಟು ರೌಂಡ್ ಶೇಪ್ ಕೊಟ್ಟಾಗ ಸ್ವಲ್ಪ ಕೆಳಗಡೆ ಕಟ್ ಮಾಡಿಬಿಡಿ. ಆವಾಗ ಇಲ್ಲಿ ಎಕ್ಸ್ಟ್ರಾ ಏನು ಬೊಬ್ಬೆ ಬರುತ್ತೆ ಅಲ್ವಾ, ಅದು ಹೋಗುತ್ತೆ ಬಟ್ಟೆ. ಆ ಬಟ್ಟೆ ಹೋದಾಗ ನಿಮಗೆ ಕರೆಕ್ಟಾಗಿ ಕೂರುತ್ತೆ. ಸೊ ಚೆಸ್ಟ್ ಏನು ಟೈಟ್ ಆಗೋದಿಲ್ಲ, ಹಾಗೆಯೇ ಆರ್ಮೋಲಲ್ಲೂ ಕೂಡ ಟೈಟ್ ಆಗೋದಿಲ್ಲ. ಆಮೇಲೆ ಇನ್ನೊಂದು ಕ್ವಶನ್ ಕೇಳಿಸಿದ್ರಿ, ನನಗೆ ಕಂಕ್ಳ ಹತ್ರ ಟೈಟ್ ಬರ್ತಾಯಿದೆ, ಚೆಸ್ಟ್ ಎಲ್ಲ ಸರಿ ಇದ್ದು ಇಲ್ಲಿ ಟೈಟ್ ಬರ್ತಾಯಿದೆ ಅಂತ ಅಂದ್ಬಿಟ್ಟು. ಸೊ ಅದು ಏನಕ್ಕೆ ನಿಮಗೆ ಟೈಟ್ ಆಗುತ್ತೆ ಅಂತಂದರೆ, ನೀವು ಇದನ್ನು ಜಾಸ್ತಿ ಕಟ್ ಮಾಡಿದ್ರೆ, ಕಂಕ್ಳ ಹತ್ರ ನೀವು ಜಾಸ್ತಿ ಕಟ್ ಮಾಡಿದ್ರೂ ಕೂಡ ಟೈಟ್ ಬರುತ್ತೆ. ಅದಕ್ಕೆ ಏನು ಮಾಡಿ ಅಂತಂದರೆ, ಸ್ವಲ್ಪ ಕಡಿಮೆನ ಮಾಡ್ಕೊಳ್ಳಿ. ಈಗ ಒಂದು 6 ಇಂಚ್ ಕಟ್ ಮಾಡಿದ್ದೀರಾ ಅಂತಂದರೆ 5.5 ಇಂಚ್ಗೆ ಕಟ್ ಮಾಡ್ಕೊಳ್ಳಿ. 5.5 ಇಂಚ್ ಕಟ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಇಲ್ಲಿಂದ ಇಲ್ಲಿಗೆ ನೀವು ಅಳತೆ ತಗೊಂಡಾಗ ಏನಾಗುತ್ತೆ, ಮುಂದುಗಡೆ ಹೋಗುತ್ತೆ. ಆವಾಗ ಏನಾಗುತ್ತೆ, ನಿಮಗೆ ಕಂಕ್ಳ ಹತ್ರ ಲೂಸ್ ಆಗುತ್ತೆ. ಸೊ ಜಾಸ್ತಿ ಕಟ್ ಮಾಡಿದ್ರೂ ಕೂಡ ಟೈಟ್ ಆಗುತ್ತೆ. ನಾನು ಹೇಳಿದೆ ಅಲ್ವಾ, ಯಾವ್ಯಾವ ಅಳತೆಗೆ ಎಷ್ಟೆಷ್ಟು ಇರಬೇಕು. ಬೆಟರ್ ಅಂದರೆ ಯಾರ್ದಾದ್ರೂ ಅಳತೆ ಬ್ಲೌಸ್ ಸರಿ ಇಲ್ಲ ಅಂತಂದರೆ ಬೆಟರ್ ನೀವು ಬಾಡಿ ಮೆಜರ್ಮೆಂಟ್ ತೊಗೊಂಡ್ಬಿಡಿ. ಸೊ ನಾನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಅದನ್ನು ಕೂಡ ಹೇಳ್ಕೊಡ್ತೀನಿ. ಸೊ ನಾವು ಬಾಡಿ ಮೆಜರ್ಮೆಂಟ್ ಹೇಗೆ ತಗೊಳ್ಳೋದು, ಹಾಗೆಯೇ ಬೇರೆದು ಕೂಡ ಹೇಗೆ ತಗೊಳ್ಳೋದು ಅಂತ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಸೊ ಇನ್ಯಾವ ಕಾರಣಕ್ಕೆ ಅಕಸ್ಮಾತ್ ಏನಾದರೂ ನೀವು ಆಲ್ರೆಡಿ ಸ್ಟಿಚಿಂಗ್ ಎಲ್ಲ ಆಗೋಗಿದೆ, ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತಂದರೆ ಇಲ್ಲಿ ಭುಜದ ಹತ್ರ ನೋಡಿ, ಇಲ್ಲಿ ಭುಜದ ಹತ್ರ ಸ್ವಲ್ಪ ಒಂದು 1/4 ಇಂಚು ಮುಂದಕ್ಕೆ ಹೊಲಿಗೆನ ಹಾಕೋಬೋದು. ಇವಾಗ ಇಲ್ಲಿ ಸ್ಟ್ರೈಟ್ ಸ್ಟಿಚ್ ಮಾಡಿರ್ತೀರಲ್ವ, ಒಂದು 1/4 ಇಂಚು ಮುಂದಕ್ಕೆ ಹಾಕ್ಕೊಂಡು ಈ ರೀತಿ ಹೊಲಿಗೆನ ಹಾಕೋಬೋದು. ಇದಾದ ನಂತರ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ, ಇಲ್ಲಿ ನಾವು ಆಲ್ರೆಡಿ ದಾರನ ಸ್ಟಿಚ್ ಮಾಡ್ಕೊಂಡಿರ್ತೀವಿ, ಅದರಿಂದ ಮುಂದಕ್ಕೆ ಒಂದು ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೊಂಡ್ಬಿಡಿ. ನೋಡಿ ಇಲ್ಲಿ ಇವಾಗ ಸ್ಟಿಚಿಂಗ್ ಮಾಡಿದ್ದೀವಿ ಅಲ್ವಾ, ಇಲ್ಲಿಂದ ಮುಂದಕ್ಕೆ ಒಂದು ಕಾಜಾನ ಸ್ಟಿಚ್ ಮಾಡಿಕೊಂಡು ಸ್ವಲ್ಪ ಈ ರೀತಿ ಎಳೆದಾಕೋತು ಅಂತಂದ್ರೆ ನಿಮಗೆ ಟೈಟಾಗಿ ಕೂರುತ್ತೆ. ನೋಡಿ ಈ ರೀತಿ ಇವಾಗ ಇಲ್ಲಿ ಹಾಕ್ತಾ ಇರ್ತೀವಿ, ಇಲ್ಲಿಗೆ ಹಾಕೊಳ್ಳೋದು, ಇಲ್ಲಿಗೆ ಹಾಕ್ದಾಗ ಏನಾಗುತ್ತೆ, ಇನ್ನೊಂದು ಸ್ವಲ್ಪ ಮುಂದೆ ಹೋಗುತ್ತೆ, ಆವಾಗ ನಿಮಗೆ ಇಲ್ಲಿ ಟೈಟಾಗಿ ಕೂರುತ್ತೆ. ಸೊ ಈ ಸೊಲ್ಯೂಷನ್ನು ಕೂಡ ನೀವು ಮಾಡ್ಕೋಬೋದು. ಇದಾದ ನಂತರ ಇನ್ನೂ ಜಾಸ್ತಿನೇ ಶೋಲ್ಡರ್ ಡ್ರಾಪ್ ಆಗ್ತಿದೆ ನಮಗೆ ಅಂತ ಅಂದರೂ ಕೂಡ ಏನು ಮಾಡ್ಬೋದು ಅಂದರೆ, ಇದನ್ನು ಈ ರೀತಿ ಸ್ವಲ್ಪ ಫೋಲ್ಡಿಂಗ್ ಮಾಡಿಕೊಂಡು ನೋಡಿ, ಈ ರೀತಿ ಫೋಲ್ಡಿಂಗ್ ಮಾಡಿಬಿಟ್ಟು ಇಲ್ಲಿ ಒಂದು ಸ್ಟಿಚ್ ಹಾಕೊಂಡ್ಬಿಡಿ. ನೋಡಿ ಹಿಂದ್ಗಡೆ ಇಲ್ಲಿ ಒಂದು ಸ್ಟಿಚ್ ಹಾಕೊಂಡ್ಬಿಡಿ. ಆವಾಗಲೂ ಕೂಡ ನಿಮ್ಗೆ ಎಷ್ಟು ಅವಾಯ್ಡ್ ಆಗುತ್ತೆ. ಸೊ ಆಲ್ರೆಡಿ ನೀವು ಸ್ಟಿಚಿಂಗ್ ಮಾಡಿಬಿಟ್ಟು ಏನಾದರೂ ಈ ರೀತಿ ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ನಿಮಗೆ ಅವಾಯ್ಡ್ ಆಗುತ್ತೆ. ಸೊ ಇದನ್ನು ಕೂಡ ಮಾಡ್ಬೋದು. ಇನ್ನೊಂದು ಏನು ಮಾಡ್ಬೋದು ಅಂತಂದರೆ, ಉಕ್ಸ್ಪಟ್ಟಿ ಕಡೆ ಸ್ವಲ್ಪ ಈ ರೀತಿ ಒಂದು ಉಕ್ಸ್ನ ಕಳೆದ್ಬಿಟ್ಟು ಉಕ್ಸ್ಪಟ್ಟಿ ಕಡೆ ಬಿಚ್ಚಿ ಒಂದು 1/4 ಇಂಚಷ್ಟು ಕ್ರಾಸಾಗಿ ಕಟ್ ಮಾಡಿಬಿಟ್ಟು ಅದಾದ ನಂತರ ಇದನ್ನು ಹೊಲಿದ್ರೂ ಕೂಡ ಏನಾಗುತ್ತೆ ಅಂತಂದರೆ, ಈಗ ಈ ರೀತಿ ಮುಂದೆ ಬರುತ್ತೆ. ಸ್ವಲ್ಪ ಮುಂದೆ ಬಂದಾಗ ಏನಾಗುತ್ತೆ, ನೆಕ್ ಹತ್ರ ಟೈಟ್ ಆಗುತ್ತೆ. ಆವಾಗ ನಿಮಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ನೀವು ಕಟಿಂಗ್ ಮಾಡುವಾಗಲೇ ಕಟ್ ಮಾಡಿಕೊಂಡ್ರೆ ಬೆಟರ್ ಅನಿಸುತ್ತೆ. ಸೊ ಆಲ್ರೆಡಿ ಸ್ಟಿಚ್ ಆಗೋಗಿದೆ, ಏನು ಮಾಡೋದು ಅಂತಂದರೆ ಈ ಸೊಲ್ಯೂಷನ್ಗಳನ್ನ ನೀವು ಫಾಲೋ ಮಾಡ್ಬೋದು. ದಾರ ಇಟ್ಕೋತಾರೆ ಅಂತಂದರೆ ನೀವು ದಾರ ಕೂಡ ಇಟ್ಕೊಡ್ಬೋದು. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಇದರಲ್ಲೇನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಬ್ಲೌಸ್ ಕಟಿಂಗ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇದಿಷ್ಟು ಬೇಸಿಕ್ಕಾಗಿ ನೀವು ತಿಳ್ಕೊಂಡಿರಿ. ನೆಕ್ಸ್ಟ್ ಬಾಡಿ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡೋದು, ಹಾಗೆಯೇ ಲೈನಿಂಗ್ ಅಳತೆ ಬ್ಲೌಸ್ನ ಇಟ್ಟು ಕಟ್ ಮಾಡೋದು, ಅಳತೆ ಬ್ಲೌಸ್ ಸರಿ ಇಲ್ಲ ಅಂದರೆ ಹೇಗೆ ಕರೆಕ್ಟ್ ಮಾಡಿ ಕಟ್ ಮಾಡೋದು, ಪ್ರತಿಯೊಂದನ್ನು ಕೂಡ, ಹಾಗೆಯೇ ಡ್ರೆಸ್ಸು ಮತ್ತು ಸೀರೆಯಲ್ಲಿ ಲೆಹೆಂಗಾ ಹೊಲಿಯೋದು, ಆಮೇಲೆ ಟ್ರೆಂಡಿಂಗ್ ಇರೋ ಅಂಥ ಕಾಲರ್ ನೆಕ್ಕೆಲ್ಲ ಹೊಲಿಯೋದು, ಪ್ರತಿಯೊಂದನ್ನು ಕೂಡ ಕ್ಲಾಸ್ನಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆಯೇ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಟೈಲರಿಂಗ್ ಕ್ಲಾಸ್ನ ನಾನು ನನ್ನ ಚಾನಲ್ನಲ್ಲಿ ಪ್ಲೇಲಿಸ್ಟ್ನ ಮಾಡಿದ್ದೀನಿ. ಸೊ ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಯಾರಿಗೆಲ್ಲ ಬಿಗಿನಿಂಗಿಂದ ಕಲಿಬೇಕು ಅಂತ ಆಸೆ ಇದೆ, ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.